ಒಂದು ಆತ್ಮದ ಜರ್ನಿ ಗರ್ಭ ಸೇರೋಕ್ಕೂ ಮುಂಚೆ ಹೇಗಿರುತ್ತೆ, ಗರ್ಭ ಸೇರೋ ಅಂತ ಪ್ರಕ್ರಿಯೆ ಹೇಗಾಗುತ್ತೆ? ಒಂದು ತಾಯಿ ಗರ್ಭವನ್ನು ಧರಿಸ್ಬೇಕು ಅಂತ ನಿರ್ಧಾರ ಮಾಡಿದ ತಕ್ಷಣ ಗರ್ಭ ಸಂಸ್ಕಾರ ಅನ್ನೋದನ್ನ ಅವ್ರು ಕಲೀಲೇಬೇಕು. ಸಂಸ್ಕಾರ ಅಂದ್ರೆ ಏನು? 9 ತಿಂಗಳು ನಾನು ಆ ಭ್ರೂಣವನ್ನು, ಆ ಆತ್ಮವನ್ನು ಹೇಗೆ ಸಾಕಾರ ಮೂರ್ತಿಯಾಗಿ ಕೆತ್ತಿಸಬೇಕು, ಅದು ತಾಯಿಯ ಜವಾಬ್ದಾರಿ. ಆ ಸಂಸ್ಕಾರವನ್ನು ಆವಾಗಲೇ ಕೊಡಬೇಕು. ಹರಿಯ ಬಗ್ಗೆ ಎಲ್ಲ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾರೆ. ಅದು ತಾಯಿಯ ಗರ್ಭದಲ್ಲಿದ್ದಂತಹ ಆ ಶಿಶು ಏನೈತೆ ಇದೆಲ್ಲವನ್ನ ಕೇಳಿಸ್ಕೊಂಡು ಅತ್ಯುನ್ನತವಾದ ಹರಿಪ್ರಿಯ ಆಗಿರ್ತಾರೆ. ಅಲ್ಲಿ ನಮಗೆ ಗೊತ್ತಾಗುತ್ತೆ ನಂತರ ಹುಟ್ಟಿದಂತಹ ಮಗು ಹೇಗೆ ಹರಿ ನಾಮಸ್ಮರಣೆ ಮಾಡಿ ಅದರಿಂದಲೇ ಕಂಬದಿಂದ ಹರಿಯನ್ನು ಇನ್ನೊಂದು ರೂಪದಲ್ಲಿ ನರಸಿಂಹಾವತಾರದ ಬಂದು ಹಿರಣ್ಯಕಶಿಪುವನ್ನು ಹೇಗೆ ಸಂಹಾರ ಮಾಡಿ. ಅಂದರೆ ಇಲ್ಲಿ ಜ್ಞಾನ ಅನ್ನೋದು ಗರ್ಭದಲ್ಲಿ ಹೆಂಗೆ ಬರುತ್ತೆ. 9 ತಿಂಗಳು 9 ಗ್ರಹಗಳಿಗೆ ಸಂಬಂಧಪಟ್ಟಿರೋದು, 9 ಶಕ್ತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಂದೊಂದು ತಿಂಗಳು ನಮ್ಮ ಜೀವನ ಶೈಲಿ ಹೇಗಿರುತ್ತೋ ಆ 9 ತಿಂಗಳು ದಾಟಿ 10ನೇ ತಿಂಗಳಲ್ಲಿ ಮಗು ಹುಟ್ಟುತ್ತಲ್ಲ, ಅದು 90 ವರ್ಷ ಅಷ್ಟು ಚೆನ್ನಾಗಿ ಬದುಕ್ತಾ ಇರ್ತಕ್ಕಂಥದ್ದು. ಈಗ ತಂದೆ ತಾಯಿ ಆಗ್ಬೇಕು ಅಂತ ಬಯಸ್ತಿರೋರು ದೈವಾಂಶ ಸಂಭೂತ ಮಗುವನ್ನ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಅಥವಾ ಅವ್ರು ಹೇಗಿರ್ಬೇಕು? ಗರ್ಭ ರಕ್ಷಾಂಬಿಕಾ ದೇವಸ್ಥಾನ ಅಲ್ಲಿದೆ. ತಿರುಕರುಕಾವೂರ್ ಅನ್ನೋ ಒಂದು ಊರಲ್ಲಿ, ತಂಜಾವೂರಿಂದ ಅಲ್ಲಿ ಇರ್ತಕ್ಕಂಥದ್ದು ಒಂದು ಹಳ್ಳಿ. ಅದು ತಾಯಿ ಅಲ್ಲೇ ನಿಲ್ಲಿಸ್ತಾರೆ. ಆ ಪಾರ್ವತಿ ಮಾತೆಯನ್ನು ಗರ್ಭ ರಕ್ಷಾಂಬಿಕಾ ದೇವಿ ಅಂತ ಹೇಳ್ತಕ್ಕಂಥದ್ದು. ಇವತ್ತಿನವರೆಗೂ ಅಲ್ಲಿ ನಾವು ತಿಳ್ಕೊಂಡಿರೋ ಪ್ರಕಾರ ಯಾರೆಲ್ಲ ಅಲ್ಲಿಗೆ ಹೋಗಿ ಅರಿಕೆಯನ್ನು ಮಾಡ್ಕೊಳ್ತಾರೋ, ಪೂಜೆಯನ್ನು ಮಾಡ್ತಾರೋ ಅವರೆಲ್ಲರಿಗೂ ಸಹ ಗರ್ಭ ಸಮಸ್ಯೆ ನಿವಾರಣೆ ಆಗಿದೆ. ಹಾಗೆ ಗರ್ಭವನ್ನು ಧರಿಸಿ ಸಂತಾನವನ್ನು ಪಡ್ಕೊಂಡಿದ್ದಾರೆ.